Exercise 7.2 first question. ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಇನ್ an isosceles triangle ABC, AB is equal to AC. ಓಕೆ, ಒಂದ್ ಟ್ರಯಾಂಗಲ್ ಇದೆ ಅಂತೆ. ಓಕೆ, ಅದು ಬಂದ್ಬಿಟ್ಟು ಐಸೋಸ್ಲೆಸ್ ಟ್ರಯಾಂಗಲ್. ಆ ಟ್ರಯಾಂಗಲ್ ಬಂದ್ಬಿಟ್ಟು ಏನು, ABC. ಐಸೋಸ್ಲೆಸ್ ಟ್ರಯಾಂಗಲ್ ಅಂದ್ರೆ ಎರಡ್ ಸೈಡ್ ಈಕ್ವಲ್ ಇರಬೇಕು. ಅವರೇ ಎರಡ್ ಸೈಡ್ ಯಾವ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಅದು ಯಾವ್ದು, AB is equal to AC ಅಂತ ಕೊಟ್ಟಿದ್ದಾರೆ. ಇವರಿಬ್ರು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈ ಗಿವನ್ ಏನ್ ಬರೀತೀನಿ, ಗಿವನ್ ಬಂದ್ಬಿಟ್ಟು AB is equal to AC. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದ ಬೈಸೆಕ್ಟರ್ ಆಫ್ ಆಂಗಲ್ ಬಿ ಅಂಡ್ ಆಂಗಲ್ ಸಿ. ಬೈಸೆಕ್ಟರ್ ಅಂದ್ರೆ ಓಕೆ, ಬಿ ಆಂಗಲ್ ನ ಕರೆಕ್ಟ್ ಮಿಡಲ್. ಓಕೆ, ಈಗ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇದೆ ಆಂಗಲ್ ಬಿ ಅಂತ ಅನ್ಕೊಂಡ್ರಿ, ಕರೆಕ್ಟ್ ಅರ್ಧ ಆಗಿ ಒಂದು ಲೈನ್ ಕ್ರಾಸ್ ಆಗಿದೆ. ಓಕೆ, ಅದನ್ನು ಬೈಸೆಕ್ಟರ್ ಅಂತೀವಿ. ಇದು ಆಂಗಲ್ ಬಿ ಇತ್ತಲ್ಲ, ಆಂಗಲ್ 60 ಡಿಗ್ರಿ ಇದ್ರೆ ಕರೆಕ್ಟ್ 30 ಡಿಗ್ರಿ ಹತ್ರ ಒಂದ್ ಲೈನ್ ಪಾಸ್ ಆಗಿದೆ. ಓಕೆ, ಆ ತರ ನೆನ್ಪಿಟ್ಕೊಳ್ರಿ. ಅದೇ ರೀತಿ ಸಿ ಇದಲ್ಲ, ಇದು ಕೂಡ ಅನ್ಕೊಳ್ರಿ, ಆ ಆಂಗಲ್ ಸಿ ಮಧ್ಯೆ ಒಂದು ಲೈನ್ ಹೋಗಿದೆ. ಇವ್ರಿಬ್ರು ಬಂದು ಎಲ್ಲಿ ಟಚ್ ಆಗ್ತಾ ಇದಾರೆ, ಓ ಪಾಯಿಂಟ್ ಹತ್ರ ಟಚ್ ಆಗ್ತಾ ಇದಾರೆ. ಸೊ ಇವಾಗ ನಿಮಗೆ ಏನಂತಂದ್ರೆ ಬೈಸೆಕ್ಟರ್ ಅಂತಂದ್ರೆ ಅದ್ರ ಮೀನಿಂಗ್ ಏನಂತಂದ್ರೆ, ಬೈಸೆಕ್ಟರ್ ಆಫ್ ಆಂಗಲ್ ಬಿ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತಂತ ಅರ್ಥ. ಅದೇ ರೀತಿ ಬೈಸೆಕ್ಟರ್ ಆಫ್ ಆಂಗಲ್ ಸಿ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. ಸಿ ನ 2 ಭಾಗ ಮಾಡಿದ್ದಾರೆ. 60 ಇದ್ರೆ ಈ ಕಡೆ 30, ಆ ಕಡೆ 30, ಆ ರೀತಿ. ಸೊ ಇವಾಗ ನಾನು ಏನ್ ಬರೀಬಹುದು, ಕೊಟ್ಟದೇನು, ಬೈಸೆಕ್ಟರ್ ಆಫ್ ಆಂಗಲ್ ಬಿ ಅಂಡ್ ಸಿ ಅಂಡ್ ಆಂಗಲ್ ಸಿ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಓ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಅರ್ಥ ಏನು, ಬೈಸೆಕ್ಟರ್ ಅಂದ್ರೆ ಮೀನಿಂಗ್ ಏನು. ಓಕೆ, ಇವಾಗ ಏನ್ ಬರಿಬಹುದು ಹೇಳಿದ್ನಲ್ಲ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಏನ್ ಬರಿಬಹುದು, ಆಂಗಲ್ ಎ ಬಿ ಓ ಇಸ್ ಈಕ್ವಲ್ ಟು ಆಂಗಲ್ ಓ ಬಿ ಸಿ ಅಂತ ಬರಿಬಹುದು. ಆಮೇಲೆ ಸಿ ಹತ್ರ ಬಂದ್ರೆ ಓ ಸಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಓ. ಓಕೆ, ಸೊ ಇಂಡೈರೆಕ್ಟ್ ಆಗಿ ಅವರು ಬೈಸೆಕ್ಟರ್ ಅಂದ್ರೆ ಇಷ್ಟು ಮೀನಿಂಗ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಈಗ ನಿಮಗೆ ಆಮೇಲೆ ಏನ್ ಕೊಟ್ಟಿದ್ದಾರೆ, ಈಚ್ ಅದರ್ ಅಟ್ ಓ ಜಾಯಿನ್ ಎ ಟು ಓ. ಎ ಮತ್ತೆ ಓ ನ ಜಾಯಿನ್ ಮಾಡ್ರಿ ಅಂತ ಹೇಳಿದ್ದಾರೆ. ಜಾಯಿನ್ ಮಾಡಿದೆ. ಈಗ ಶೋ ದಟ್, ಈಗ ಏನೇನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಪ್ರೂವ್ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಏನ್ ಪ್ರೂವ್ ಮಾಡ್ಬೇಕು, ಎ ಓ ಬೈಸೆಕ್ಟ್ಸ್ ಆಂಗಲ್ ಎ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದ್ರ ಅರ್ಥ ನೋಡ್ರಿ, ಈ ಮೊದಲ ಆಂಗಲ್ ಏನು, ಟೋಟಲ್ ಆಂಗಲ್ ಇಷ್ಟಿರುತ್ತೆ. ಓಕೆ, ಈಗ ಎ ಓ ಲೈನ್ ಬಂದ್ಬಿಟ್ಟು 2 ಪಾರ್ಟ್ ಮಾಡ್ಬೇಕು, ಅವ್ರಿಬ್ರು ಈಕ್ವಲ್ ಇರ್ಬೇಕು. ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ತೋರಿಸ್ಬೇಕು. ಅಂದ್ರೆ ಇದು 1 ಎಷ್ಟಿರುತ್ತೋ 2 ಕೂಡ ಅಷ್ಟೇ ಇರುತ್ತೆ ಅಂತ ತೋರಿಸ್ಬೇಕು. ಸೊ ಇಂಡೈರೆಕ್ಟ್ ಆಗಿ ಏನ್ ತೋರಿಸ್ಬೇಕು ನಾವ್ ಇವಾಗ, ಆಂಗಲ್ ಓ ಎ ಬಿ ಇಸ್ ಈಕ್ವಲ್ ಟು ಆಂಗಲ್ ಓ ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಸೊ ಇವಾಗ ನಿಮಗೆ ಬೈಸೆಕ್ಟ್ ಮೀನಿಂಗ್ ನೀಟಾಗಿ ಅರ್ಥ ಆಗಿರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಆಮೇಲೆ ಈಗ ಪ್ರೂಫ್ ಏನ್ ಮಾಡ್ಬೇಕು ನೋಡೋಣ. ಓಕೆ, ಈಗ ಪ್ರೂಫ್ ಇಲ್ಲಿ ನೋಡೋಣ. ಅದು ಕೊಟ್ಟಿರೋದೇನು, ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಒಂದ್ ಟ್ರಯಾಂಗಲ್ ಇತ್ತು ಅನ್ಕೊಳ್ರಿ, ಇದೇ ಟ್ರಯಾಂಗಲ್ ತಗೊಂಡ್ರೆ ದೊಡ್ಡ ಟ್ರಯಾಂಗಲ್ ಏನಿದೆ, ಎ ಬಿ ಸಿ ಇದೆ. ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಹೌದಾ, 2 ಸೈಡ್ ಈಕ್ವಲ್ ಇದೆ ಅಂದ್ರೆ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, 2 ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಇವ್ರು ಕೂಡ ಈಕ್ವಲ್ ಇರ್ತಾರೆ. 2 ಸೈಡ್ ಈಕ್ವಲ್ ಇದ್ರೆ ಅವ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರ್ತಾರೆ. ಸೊ ಎ ಬಿ ಅಪೋಸಿಟ್ ಏನು, ಆಂಗಲ್ ಸಿ ಆಗುತ್ತೆ. ಎ ಸಿ ಅಪೋಸಿಟ್ ಏನಾಗುತ್ತೆ, ಆಂಗಲ್ ಬಿ ಆಗುತ್ತೆ.
ಸೊ ನಾನು ಇವಾಗ ಏನ್ ಬರೀಬಹುದು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಬರೀಬಹುದು. ಓಕೆ, ಇಲ್ಲಿ ರೀಸನ್ ಏನ್ ಬರ್ತೀವಿ ಅಂತಂದ್ರೆ ಬ್ರಾಕೆಟ್ ಅಲ್ಲಿ, ಓಕೆ, ರೀಸನ್ ಏನ್ ಬರೀಬೇಕಂದ್ರೆ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರೀಬಹುದು. ಓಕೆ, ಈಗ ಇದು ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, ಇದನ್ನ ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡೋಣ. ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡೋಣ. ಸೊ ಏನಾಯ್ತು, ಆಂಗಲ್ ಬಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಆಂಗಲ್ ಸಿ ಡಿವೈಡೆಡ್ ಬೈ 2. ಇಬ್ಬರನ್ನ 2 ಇಂದ ಡಿವೈಡ್ ಮಾಡೋಣ. ಆಂಗಲ್ ಬಿ ಅರ್ಧ ಏನಾಗುತ್ತೆ, ನೀವೇ ನೋಡ್ರಿ, ಬಿ ನ ಅರ್ಧ ಮಾಡಿದ್ರೆ ನಮಗೆ ಆಲ್ರೆಡಿ ಏನ್ ಗೊತ್ತು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತು. ಈ ಬಿ ನ ಅರ್ಧ ಮಾಡಿದ್ರೆ ಹಂಗ ನೀವು ಈ ಆಂಗಲ್ ಆದ್ರೂ ಬರಿಬಹುದು, ಇಲ್ಲ ಈ ಆಂಗಲ್ ಆದ್ರೂ ಬರಿಬಹುದು. ನಾನೇನ್ ಮಾಡ್ತೀನಿ, ಈ 1 ಇದೆಲ್ಲ, ಈ 1 ಆಂಗಲ್ ಬರ್ತೀನಿ, ಅಂದ್ರೆ ನಥಿಂಗ್ ಬಟ್ ಏನ್ ಬರ್ತೀನಿ, ಬಿ ನ ಅರ್ಧ ಮಾಡಿದ್ರೆ ಒ ಬಿ ಎ ಆಗುತ್ತೆ. ಇನ್ನೊಂದು ನೀವು ಏನ್ ಬರಿಬಹುದು, ಒ ಬಿ ಸಿ ಕೂಡ ಬರಿಬಹುದು. ಬಟ್ ನನಗೆ ಒ ಬಿ ಸಿ ಇಂದ ಏನು ಉಪಯೋಗ ಇಲ್ಲ. ಸೊ ನಾನೇನ್ ಬರಿತೀನಿ, ಒ ಬಿ ಎ ಅಂತ ಬರಿತೀನಿ. 1 ಏನ್ ಆಂಗಲ್ ತೋರಿಸುತ್ತಲ್ಲ ಅದನ್ನ ಬರಿತೀನಿ, ಒ ಬಿ ಎ ಆಗುತ್ತೆ. ಬಿ ನ ಅರ್ಧ ಮಾಡಿದ್ರೆ ಏನಾಗುತ್ತೆ, ಅದು ಆಂಗಲ್ ಒ ಬಿ ಎ ಆಗುತ್ತೆ. ಆಮೇಲೆ ಸಿ ನ ಅರ್ಧ ಮಾಡಿದ್ರೆ ಏನಾಗುತ್ತೆ ನೀವೇ ನೋಡಿ. ನಾನು ಆಲ್ರೆಡಿ ಏನ್ ಹೇಳಿದೆ, ಬೈಸೆಕ್ಟ್ ಇರೋದ್ರಿಂದ ಸಿ, ಈಗ ನೀವು ನೋಡಿದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ನಾನು ಇದನ್ನ 2 ಅಂತ ಅನ್ಕೊಂತೀನಿ. ಸಿ ನ ಅರ್ಧ ಮಾಡಿದ್ರೆ 2 ಅನ್ನ ಆಗ್ಬೋದು, ಇಲ್ಲ 3 ಅನ್ನ ಆಗ್ಬೋದು. ನಾನು ಏನ್ ಮಾಡ್ತೀನಿ, ಈ ಕಡೆ ತಗೋತೀನಿ, 2 ತಗೊಂತೀನಿ. ನಾವ್ ಯಾವ್ದಾದ್ರು ತಗೋಬಹುದು, ನಾನು 2 ತಗೊಂತೀನಿ. 2 ಏನಾಗುತ್ತೆ, ಆಂಗಲ್ 2 ಒ ಸಿ ಎ ಆಗುತ್ತೆ. ಸಿ ನ ಅರ್ಧ ಮಾಡಿದ್ರೆ ಏನಾಗುತ್ತೆ, ನೀವು ನೋಡಿದ್ರೆ ಸಿ ನ ಅರ್ಧ ಮಾಡಿದ್ರೆ ಒ ಸಿ ಎ ಆಗುತ್ತೆ. ಓಕೆ, ಸೊ ರೀಸನ್ ಕೇಳಿದ್ರೆ ನೀವೇನ್ ಬರೀಬೇಕು, ಬಿಕಾಸ್ ಆಂಗಲ್ ಬಿ ಅಂಡ್ ಆಂಗಲ್ ಸಿ ಆರ್ ಬೈಸೆಕ್ಟರ್. ಬೈಸೆಕ್ಟ್ ಇರೋದ್ರಿಂದ 2 ಈಕ್ವಲ್ ಪಾರ್ಟ್ಸ್ ಇರೋದ್ರಿಂದ ಬಿ ನ ಅರ್ಧ ನಾವು ಈ ತರ ಬರ್ಕೋಬಹುದು. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೆಕ್ಸ್ಟ್ ಏನಿದೆ ನೋಡೋಣ. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ, ಓಕೆ, 2 ಟ್ರಯಾಂಗಲ್ ತಗೊಂತೀನಿ. ಓಕೆ, ಯಾವ್ದಂದ್ರೆ ಒಂದು ಬಂದ್ಬಿಟ್ಟು ಒ ಬಿ ಎ, ಈ ಟ್ರಯಾಂಗಲ್ ತಗೊಂತೀನಿ. ಓಕೆ, ಇದು ಒಂದು ಟ್ರಯಾಂಗಲ್ ತಗೊಂತೀನಿ. ಇನ್ನೊಂದು ಟ್ರಯಾಂಗಲ್ ಏನ್ ತಗೊಂತೀನಿ ಅಂದ್ರೆ ಒ ಸಿ ಎ ತಗೊಂತೀನಿ. ಓಕೆ, ಸೊ 2 ಟ್ರಯಾಂಗಲ್ ಯಾವ್ದು, ಇದು ಒಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್ ತಗೊಂತೀನಿ. ಓಕೆ, ನನಗೆ ಈಕ್ವೇಶನ್ 1 ಇಂದ ಏನ್ ಬಂದಿದೆ, ಆಂಗಲ್ ಒ ಬಿ ಎ ಇಸ್ ಈಕ್ವಲ್ ಟು ಆಂಗಲ್ ಒ ಸಿ ಎ ಅಂತ ಬಂದಿದೆ. ಓಕೆನಾ, ಸೊ ಈಗ ನಾನೇನ್ ಮಾಡ್ತೀನಿ, ಓಕೆ, ಇದು ಈಕ್ವೇಶನ್ 1 ಅಂತ ಬಂದಿದೆ. ಈಕ್ವೇಶನ್ 1 ಇಂದ ಇಷ್ಟು ಬಂದಿದೆ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈಗ ಈ ಪಾರ್ಟ್ ನೆಲ್ಲ ಎರೇಸ್ ಮಾಡ್ತೀನಿ, 2 ಪಾರ್ಟ್ ನ ಎರೇಸ್ ಮಾಡ್ತೀನಿ. ಓಕೆ, ಈಗ 2 ಟ್ರಯಾಂಗಲ್ ತಗೊಂತೀನಿ. ಯಾವ್ದು, ಇನ್ ಟ್ರಯಾಂಗಲ್ ಹೇಳಿದ್ನಲ್ಲ ಒ ಬಿ ಎ, ಇಲ್ಲಿ 1 ರೆಡ್ ಕಲರ್ ಇಂದ ಬರೆದಲ್ಲ ಆ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಏನು, ಒ ಸಿ ಎ. ಓಕೆ, 2 ಟ್ರಯಾಂಗಲ್ ತಗೊಂಡೆ. ಇವ್ರಿಬ್ರು ಟ್ರಯಾಂಗಲ್ ಅಲ್ಲಿ ಇಲ್ಲಿ ನಿಮಗೆ ಸಪ್ರೇಟ್ ಆಗಿ ಬರ್ದು ತೋರಿಸ್ತೀನಿ. ನಿಮಗೆ ಒಂದು ಟ್ರಯಾಂಗಲ್ ಏನು, ಒ ಬಿ ಎ, ಇನ್ನೊಂದು ಟ್ರಯಾಂಗಲ್ ಏನು, ಒ ಸಿ ಎ. ಓಕೆ, ಈ ನೋಡಿದ್ರೆ ಒ ಬಿ ಎ ಎಷ್ಟಿದೆನೋ ಒ ಸಿ ಎ ಕೂಡ ಅಷ್ಟೇ ಇದೆ. ಈಕ್ವೇಶನ್ 1 ಇಂದ ಅದು ಗೊತ್ತು. ಇನ್ನೊಂದು ನಮಗೆ ಏನ್ ಗೊತ್ತಂತಂದ್ರೆ, ಓಕೆ, ಎ ಬಿ ಎಷ್ಟಿದೆನೋ ಎ ಸಿ ಕೂಡ ಅಷ್ಟೇ ಇದೆ ಅಂತ ಗೊತ್ತು. ಫಸ್ಟ್ ಏನ್ ಬರ್ತೀನಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಅದು ಬಂದು ಗಿವನ್. ಓಕೆ, ಇನ್ನೊಂದು ಏನ್ ಗೊತ್ತು ನಮಗೆ ಇವಾಗ ಈಕ್ವೇಶನ್ 1 ಇಂದ, ಆಂಗಲ್ ಪಿ ಒ ಎ ಇಸ್ ಈಕ್ವಲ್ ಟು ಆಂಗಲ್, ಸಾರಿ, ಒ ಬಿ ಎ ಇಸ್ ಈಕ್ವಲ್ ಟು ಆಂಗಲ್ ಒ ಸಿ ಎ ಅಂತ ಗೊತ್ತು. ಇದೇನು ಫ್ರಮ್ ಈಕ್ವೇಶನ್ 1 ಇಂದ ಗೊತ್ತು. ಇನ್ನು ಉಳಿದಿದ್ದೇನು ನೀವೇ ನೋಡಿದ್ರೆ, ಓಕೆ, ಈ ಟ್ರಯಾಂಗಲ್ ಕಾಮನ್ ಸೈಡ್ ಏನಿದೆ, ಟ್ರಯಾಂಗಲ್ ಕಾಮನ್ ಏನು, ಓ ಎ ಇದೆ. ಇಲ್ಲಿ ಓ ಎ ಇದೆ, ಇಲ್ಲಿ ಕೂಡ ಓ ಎ ಇದೆ. ಓಕೆ, ಸೊ ಏನ್ ಬರೀಬಹುದು ನಾನು, ಓ ಎ ಇಸ್ ಈಕ್ವಲ್ ಟು ಓ ಎ, ಇದು ಬಂದ್ಬಿಟ್ಟು ಕಾಮನ್ ಸೈಡ್. ಓಕೆ, ಸೊ ಇಲ್ಲಿ ಯಾವ ರೂಲ್ ಆಯ್ತು, ಸೈಡ್ ಆಂಗಲ್ ಸೈಡ್, ಎಸ್ ಎಸ್ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರೀಬಹುದು. ಸೊ ಏನ್ ಬರ್ತೀನಿ, ಟ್ರಯಾಂಗಲ್ ಓ ಬಿ ಎ
ಕಾನ್ಗ್ರೆಂಟ್ ಟು ಟ್ರಯಾಂಗಲ್ OCA ಅಂತ ಬರಿಬಹುದು. ಓಕೆ, ಯಾವ ರೂಲ್ ಇಂದ? SAS ಕಾಂಗ್ರೆನ್ಸಿ ರೂಲ್ ಇಂದ. ಓಕೆ, ಈಗ CPCT ಏನ್ ಬರಿಬಹುದು? ಕಾಂಗ್ರೆಂಟ್ ಅಂದ್ರೆ ಮೂರು ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇದ್ದಂಗೆ. ಏನ್ ಬರಿಬಹುದು? OB ಎಷ್ಟಿರ್ತೋ OC ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. OB is equal to OC. ಓಕೆ, ಈಗ ಇದ್ರ ಜೊತೆಗೆ ನಾವ್ ಇನ್ನೊಂದು ಏನ್ ಬರಿಬಹುದು ಅಂತಂದ್ರೆ, ಓಕೆ, ಆಂಗಲ್ಸ್ ಕೂಡ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನ್ ಈಕ್ವಲ್ ಬರಿಬಹುದು? ನಾನು ಇವಾಗ ಬಂದ್ಬಿಟ್ಟು PAO. ಓಕೆ, ಈ ಆಂಗಲ್ ಎಷ್ಟಿರ್ತೋ, ಓಕೆ, ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. CAO ಕೂಡ ಅಷ್ಟೇ ಇರುತ್ತೆ. PAO ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇರ್ತದೆ, ಅದನ್ನು ಕೂಡ ಬರಿಬಹುದು. ಓಕೆ, ಇರತ್ತಲ್ಲ, BAO ಅಂದ್ರೆ ಇದು ಬರುತ್ತೆ, CAO ಅಂದ್ರೆ ಇದು ಬರುತ್ತೆ. ಇವ್ರಿಬ್ರು ಈಕ್ವಲ್ ಅಂತ ತೋರಿಸ್ಬೇಕಾಯ್ತು. ಟು ಅದೇ ಬರ್ತಿದೆ. ಆಂಗಲ್ BAO ಇಸ್ ಈಕ್ವಲ್ ಟು ಆಂಗಲ್ CAO ಅಂತ ತೋರಿಸ್ಬಿಟ್ರೆ ನಥಿಂಗ್ AO ಬೈಸಸ್ ಆಂಗಲ್ A ಇದ್ದಂಗೆ. ಸೊ ಇವೆರಡು ಏನಿವು ನಥಿಂಗ್ ಬಟ್ ಇವೆರಡು CPCT. ಸೊ OB is equal to OB is equal to OC, ಇದನ್ನ ಕೂಡ ಪ್ರೂವ್ ಮಾಡೀನಿ. ಆಮೇಲೆ AO ಬೈಸೆಕ್ಸ್ ಆಂಗಲ್ A, PAO is equal to ಆಂಗಲ್ CO ಅಂದ್ರೆ ನಥಿಂಗ್ ಬಟ್ ಏನದು AO ಬೈಸೆಕ್ಸ್ ಆಂಗಲ್ A ಇದ್ದಂಗೆ. ಸೊ ನಾನು ಸೆಕೆಂಡ್ ಕೂಡ ಪ್ರೂವ್ ಮಾಡಿದೆ. ಓಕೆ, ಸೊ ನೀವು ಈ ರೀತಿ ಪ್ರೂವ್ ಮಾಡ್ಬೇಕು. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನ್ಯೂಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.